ನಮಸ್ತೆ. ಇವತ್ತು ನಾನು ನಿಮಗೆ ಯೋಗದಲ್ಲಿ ಮುಖ್ಯವಾದ ಘಟಕ ಯಾವುದು ಅಂದರೆ ಪ್ರಾಣಾಯಾಮ. ಇದರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾವು ಬರೀ ಯೋಗಾಸನ ಮಾಡೋದಷ್ಟೇ ಅಲ್ಲ, ಪ್ರಾಣಾಯಾಮ ಕೂಡ ನಮಗೆ ತುಂಬ ಬಾಡಿಗೆ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾನು ನಿಮಗೆ 5 ಟೈಪ್ಸ್ ಆಫ್ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಕಂಫರ್ಟೇಬಲ್ ಪೊಸಿಷನಲ್ಲಿ ಕೂತ್ಕೊಂಡು ಈ ಪ್ರಾಣಾಯಾಮನ ಮಾಡ್ಬೋದು. ಫಸ್ಟು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇರೋದು ಉಜ್ಜಾಯಿ ಪ್ರಾಣಾಯಾಮ. ಇದಕ್ಕೆ ನೀವು ಈಗ ಅರ್ಧ ಪದ್ಮಾಸನದಲ್ಲಾದರೂ ಕೂತ್ಕೊಳ್ಳಿ, ಇಲ್ಲ ಅಂದರೆ ಪದ್ಮಾಸನದಲ್ಲಾದರೂ ಕೂತ್ಕೊಳ್ಳಿ. ನಿಮಗೆ ಕಂಫರ್ಟಬಲ್ ಪೊಸಿಷನಲ್ಲಿ ಹೇಗಾಗುತ್ತೋ ಹಾಗೆ ಕೂತ್ಕೊಂಡು ಈಗ 2 ಕೈಗಳನ್ನ ಧ್ಯಾನ ಮುದ್ರದಲ್ಲಿ ಇಟ್ಕೊಂಡು ನಿಮ್ಮ ಬೆನ್ನು ಸ್ಟ್ರೈಟ್ ಆಗಿರಬೇಕು. ನಿಧಾನವಾಗಿ ಈಗ ಐನ ಕ್ಲೋಸ್ ಮಾಡಿ. ಈಗ ಇನ್ಹೇಲ್ ಮಾಡಿ, ನಿಮ್ಮ ಗಂಟಲನ್ನು ಟೈಟಾಗಿ ಇಟ್ಕೊಂಡು ಇನ್ಹೇಲ್ ಮಾಡಬೇಕು ಕಂಪ್ಲೀಟಾಗಿ. Inhale, exhale. ನಿಮ್ಮ ಗಂಟಲನ್ನ ಟೈಟಾಗಿ ಇಟ್ಕೊಂಡೆ ಎಕ್ಸ್ಹೇಲ್ ಮಾಡಬೇಕು. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್. ಇದರಿಂದ ನಮ್ಮ ಬಾಡಿಗೆ ಆಕ್ಸಿಜನ್ ಸಪ್ಲೈ ತುಂಬಾ ಚೆನ್ನಾಗಾಗುತ್ತೆ. ಈಗ ಸೆಕೆಂಡ್ ಒನ್ ಯಾವುದು ಅಂದರೆ ಅನುಲೋಮ್ ವಿಲೋಮ್ ಪ್ರಾಣಾಯಾಮ. ಇದಕ್ಕೆ ನೀವು ಎಡಗೈನ ನೀವು ಧ್ಯಾನ ಮುದ್ರದಲ್ಲಿ ಇಟ್ಕೊಂಡು ಬಲಗೈನ ನೀವು ಬೆಂಡ್ ಮಾಡಿಬಿಟ್ಟು ನಿಮ್ಮ ಇಂಡೆಕ್ಸ್ ಮತ್ತು ಮಿಡಲ್ ಫಿಂಗರ್ನ ನೀವಿಗೆ ಕ್ಲೋಸ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಉಳಿದಿದ್ದ ಫಿಂಗರ್ಸು ರಿಂಗ್ ಫಿಂಗರ್, ಸ್ಮಾಲ್ ಫಿಂಗರ್ ಮತ್ತು ತಮ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈಗ ಇದನ್ನು ನೋಸ್ ಹತ್ರ ತಗೊಂಬಂದು ನಿಮ್ಮ ತಂಬಿಂದ ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿ. ಈಗ ಲೆಫ್ಟ್ ನಾಸ್ಟ್ರಿಲ್ನ ರಿಂಗ್ ಮತ್ತು ಸ್ಮಾಲ್ ಫಿಂಗರಿಂದ ಕ್ಲೋಸ್ ಮಾಡಿಕೊಂಡು ರೈಟ್ ನಾಸ್ಟ್ರಿಲಿಂದ ಎಕ್ಸ್ಹೇಲ್ ಮಾಡಿ. ಎಕ್ಸ್ಹೇಲ್ ವಿತ್ ಅ ಕೌಂಟ್ಸ್ ಆಫ್ 8. ಹಾಗೆ ರೈಟ್ ನಾಸ್ಟ್ರಿಲಿಂದನೇ ಇನ್ಹೇಲ್ ಮಾಡಿಕೊಡಿ ವಿತ್ ಅ ಕೌಂಟ್ಸ್ ಆಫ್ 4. ಈಗ ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿ ಲೆಫ್ಟ್ ನಾಸ್ಟ್ರಿಲಿಂದ ಎಕ್ಸ್ಹೇಲ್ ಮಾಡಿ. ಇನ್ಹೇಲ್ ಫ್ರಮ್ ದ ಲೆಫ್ಟ್. ಈಗ ಲೆಫ್ಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿಬಿಟ್ಟು ರೈಟ್ ನಾಸ್ಟ್ರಿಲಿಂದ ಎಕ್ಸ್ಹೇಲ್ ಮಾಡಿ. ಇನ್ಹೇಲ್, ಎಕ್ಸ್ಹೇಲ್. ಇದರಿಂದ ನಮ್ಮ 2 ನಾಡಿಯ ಅಂದರೆ ಇದ ಮತ್ತು ಪಿಂಗನ ಇದು 2 ನಾಡಿ ಶುದ್ಧ ಆಗುತ್ತೆ. ಹಾಗೆ 2 ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ 2 ನಾಸ್ಟ್ರಿಲ್ನ ಬ್ರೀತಿಂಗು ಕೂಡ ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಹೆಲ್ತಿಗೆ ಇದು ತುಂಬಾ ಬೆನಿಫಿಟ್ಸ್ ಆಗಿರುತ್ತೆ. ಸೂರ್ಯಭೇದ ಪ್ರಾಣಾಯಾಮನ ಹೇಗೆ ಮಾಡೋದು ಅಂತ ನೋಡೋಣ. ಅನುಲೋಮ್ ವಿಲೋಮಲ್ಲಿ ಹೇಗೆ ನೀವು ಆ್ಯಂಡ್ ಗೆಸ್ಚರ್ ಇಟ್ಕೊಂಡಿರ್ತೀರೋ ಹಾಗೆ ಸೂರ್ಯಭೇದ ಪ್ರಾಣಾಯಾಮಲ್ಲೂ ಇಟ್ಕೋಬೇಕು. ನಿಮ್ಮ ಎಡಗೈನ ಧ್ಯಾನ ಮುದ್ರದಲ್ಲಿ ಬಲಗೈಯನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಫಸ್ಟು ನಿಮ್ಮ ಲೆಫ್ಟ್ ನಾಸ್ಟ್ರಿಲ್ನ ರಿಂಗ್ ಮತ್ತು ಸ್ಮಾಲ್ ಫಿಂಗರಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡ್ಕೊಳ್ಳಿ ನಿಮ್ಮ ರೈಟ್ ನಾಸ್ಟ್ರಿಲಿಂದ. ಈಗ ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿಕೊಂಡು ಲೆಫ್ಟ್ ನಾಸ್ಟ್ರಿಲಿಂದ ಎಕ್ಸ್ಹೇಲ್ ಮಾಡಿ. ಎಕ್ಸ್ಹೇಲ್ ಕಂಪ್ಲೀಟ್ಲಿ. ಈಗ ಮತ್ತೆ ಲೆಫ್ಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿಕೊಂಡು ರೈಟ್ ನಾಸ್ಟ್ರಿಲಿಂದ ಇನ್ಹೇಲ್ ಮಾಡಿ. Exhale from the left completely. ಯಾರಿಗೆ ತುಂಬ ಬಾಡಿ ಕೂಲ್ ಆಗಿರುತ್ತೆ, ತುಂಬ ಕೋಲ್ಡ್ ಆಗುತ್ತೆ ಅಂದರೆ ಅವರಿಗೆ ಈ ಪ್ರಾಣಾಯಾಮ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಯಾರಿಗೆ ಜಾಸ್ತಿ ಫೀವರ್ ಬರೋದು ಆರೆಲ್ಸ್ ಅಲ್ಸರಿಂದ ಯಾರು ಸಫರ್ ಮಾಡ್ತಾ ಇರ್ತಾರೆ ಅವರು ಈ ಸೂರ್ಯಭೇದ ಪ್ರಾಣಾಯಾಮನ ಅವಾಯ್ಡ್ ಮಾಡಿ. ಇವಾಗ ಶಿಟ್ಕಲಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ನೋಡೋಣ. 2 ಕೈಗಳನ್ನ ಧ್ಯಾನ ಮುದ್ರದಲ್ಲಿ ಇಟ್ಕೊಂಡು ನಿಮ್ಮ ಬೆನ್ನು ಸ್ಟ್ರೈಟ್ ಆಗಿರಬೇಕು. ನಿಮ್ಮ ಟಂಗನ್ನು ಹೊರಗೆ ಇಟ್ಬಿಟ್ಟು ಫೋಲ್ಡ್ ಮಾಡಬೇಕು ಈ ಥರ. ಈಗ ಇನ್ಹೇಲ್,
ಎಕ್ಸೇಲ್ ಮಾಡಬೇಕಾದ್ರೆ ನೀವು ಟಂಗನ್ನು ಒಳಗೆ ತಗೊಂಡು ಎಕ್ಸೇಲ್ ಮಾಡಬೇಕು. ಇನ್ಹೇಲ್ ಮಾಡಬೇಕಾದ್ರೆ ಟಂಗು ಮುಂದೆ ಇರಬೇಕು. ಎಕ್ಸೇಲ್ ಮಾಡಬೇಕಾದ್ರೆ ಟಂಗನ್ನ ಒಳಗೆ ತಗೊಳ್ಳಿ. ಇದರಿಂದ ನಿಮ್ಮ ಬ್ಯೂಟಿ ಇನ್ನೂ ಹೆಚ್ಚಾಗತ್ತೆ, ಹಾಗೆ ನಿಮ್ಮ ಫೇಶಿಯಲ್ ಇರೋ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ಈಗ ಲಾಸ್ಟ್ ಒಂದು ಬ್ರಹ್ಮಹರಿ ಪ್ರಾಣಾಯಾಮ. ಬ್ರಹ್ಮಹರಿ ಪ್ರಾಣಾಯಾಮದಲ್ಲಿ ನಿಮ್ಮ ಎರಡೂ ಕೈಗಳನ್ನ ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಫೇಸ್ ಹತ್ರ ತಗೊಂಡು ಬನ್ನಿ. ಈಗ ಎರಡೂ ತಂಬಿಂದ ಎರಡೂ ಇಯರ್ಸ್ನ ಕ್ಲೋಸ್ ಮಾಡ್ಕೊಳ್ಳಿ. ಹೀಗೆ ಎರಡೂ ಇಂಡೆಕ್ಸ್ ಫಿಂಗರ್ನ ನಿಮ್ಮ ಐಸ್ ಮೇಲೆ ಪ್ಲೇಸ್ ಮಾಡಿ, ಹಾಗೆ ಎರಡು ಮಿಡಲ್ ಫಿಂಗರ್ನ ನಿಮ್ಮ ನೋಸ್ ಮೇಲೆ ಪ್ಲೇಸ್ ಮಾಡಿ, ರಿಂಗ್ ಫಿಂಗರ್ನ ಅಪ್ಪರ್ ಲಿಪ್ ಮೇಲೆ, ಹಾಗೆ ಸ್ಮಾಲ್ ಫಿಂಗರ್ನ ಲೋವರ್ ಲಿಪ್ಸ್ ಮೇಲೆ. ಈಗ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಬೇಕಾದ್ರೆ ಹಮ್ಮಿಂಗ್ ಸೌಂಡಿಂದ ಎಕ್ಸೇಲ್ ಮಾಡಿ. Inhale, exhale with a humming sound. ಇದರಿಂದ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ತುಂಬಾ ಬೆನಿಫಿಟ್ಸ್ ಇದೆ, ಹಾಗೆ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್, ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ. ಪ್ರಾಣಾಯಾಮ ಪ್ರಾಕ್ಟೀಸ್ನ ಡೈಲಿ ಮಾಡೋದ್ರಿಂದ ನಿಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ, ಹಾಗೆ ನೀವು ಈ ರಿಸಲ್ಟ್ನ ಖಂಡಿತವಾಗಿ ನೋಡ್ತೀರಾ. ಆ್ಯಂಡ್ ಈ ವಿಡಿಯೋಸು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ದಯವಿಟ್ಟು ಈ ವಿಡಿಯೋಸಲ್ಲಿರೋ ಎಲ್ಲ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧನ್ಯವಾದ.